ಎಷ್ಟರವರೆಗೆ ಆತನನ್ನು ಜೈಲಿನಲ್ಲಿ ಇಡ್ತೀರಾ ಅಷ್ಟರವರೆಗೂ ಇಲ್ಲಿ ಹಿಂದೂ ಹೆಣ್ಣು ಮಕ್ಕಳು ಇರ್ಬೋದು. ಈ ಒಂದು ಸಮಾಜದಲ್ಲಿ ಹೆಣ್ಣು ಮಕ್ಕಳು ಸೇಫ್ ಅಂತ ನಾವು ಅಂದ್ಕೊಳ್ಬೋದು. ಇದು ಒಂದು ಬಿ ಜೆ ಪಿ ಮುಖಂಡನ ಮಗನ ಕಥೆ ಮಾತ್ರ ಅಲ್ಲ, ಬಿ ಜೆ ಪಿ ಮುಖಂಡರ ಮಕ್ಕಳಿಗೆ ಯಾಕೆ ಇಷ್ಟೊಂದು ಕಾಮ ಅನ್ನೋಂಥದ್ದು. ಇಲ್ಲಿ ನೋಡಿ, ಕಾಮುಕ ತಂದೆಗೆ ಕಾಮುಕ ಮಗನೇ ಜನಿಸ್ತಾನೆ ಹೊರತು ಡಾಕ್ಟ್ರು ಇಂಜಿನಿಯರ್ ಆಗೋಕ್ಕೆ ಸಾಧ್ಯ ಇಲ್ಲ. ಗಾದೆ ಮಾತೆ ಇದೆ, ಡಾಕ್ಟ್ರ ಮಗ ಡಾಕ್ಟ್ರು, ಇಂಜಿನಿಯರ್ ಮಗ ಇಂಜಿನಿಯರ್ ಅಂತ. ಸೊ ಕಾಮುಕ ಏನಿರ್ತಾನೆ ಆತನ ಮಗ ಕಾಮುಕನಾಗೆ ಹುಟ್ಟುತ್ತಾನೆ. ಹೆಲೋ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ಇವತ್ತು ನಾವು ಕರಾವಳಿ ಭಾಗದಲ್ಲಿ ಹೆಚ್ಚಾಗಿ ಕೇಳಿ ಬಂದಂತಹ ಒಂದು ವಿಚಾರ, ಮಣಿಪಾಲದ ಲಾಡ್ಜ್ ಒಂದರಲ್ಲಿ ಬಿ ಜೆ ಪಿ ಮುಖಂಡನ ಮಗ, ಆ ಒಂದು ವ್ಯಕ್ತಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಹದಿಹರೆಯದ ಹೆಣ್ಣು ಮಗಳನ್ನು, ಅಪ್ರಾಪ್ತ ಹೆಣ್ಣು ಮಗಳನ್ನು ಲಾಡ್ಜ್ಗೆ ಕರ್ಕೊಂಡು ಹೋಗಿ ಸಿಕ್ಕಿಬಿದ್ದಂತಹ ಘಟನೆ. ಸೊ ಈ ಒಂದು ಪ್ರಕರಣ ಸಿಕ್ಕಿ ಬೀಳ್ತಾ ಇದ್ದಂತೆ ಆತನ ಜೊತೆಗೆ ಮದುವೆ ಆಗುವುದಾಗಿ ನಂಬಿಸಿ ಇನ್ನೋರ್ವ ಯುವತಿ ಕೂಡ ಹೋಗಿರುವಂಥದ್ದು. ಈ ಮೊದಲು ಆ ಒಂದು ಯುವತಿ ದೂರನ್ನು ದಾಖಲಿಸಿರುವಂಥದ್ದು. ನನಗೂ ಕೂಡ ಮದುವೆ ಆಗ್ತೀನಿ ಅಂತ ನಂಬಿಸಿ ನನ್ನನ್ನು ಕೂಡ ಲಾಡ್ಜ್ಗೆ ಕಳ್ಕೊಂಡು ಹೋಗಿದ್ದ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟು ದೂರನ್ನು ಕೊಟ್ಟಿರುವಂಥದ್ದು. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟು ಅರೆಸ್ಟ್ ಕೂಡ ಆಗಿರುವಂಥದ್ದು. ಇದು ನೋಡಿ, ಎರಡನೇ ಘಟನೆ. ಪುತ್ತೂರಿನಲ್ಲೊಂದು ಇದೇ ರೀತಿಯ ಘಟನೆ ನಡೆದಿತ್ತು. ಬಿ ಜೆ ಪಿ ಮುಖಂಡನೋರ್ವನ ಮಗ ಇದೇ ರೀತಿಯಲ್ಲಿ ಪುಸಲಾಯಿಸಿ ಮದುವೆ ಆಗ್ತೀನಿ ಅಂತ ನಂಬಿಸಿ ಆಕೆಯನ್ನು ಬೇಕಾಬಿಟ್ಟು ಯೂಸ್ ಮಾಡಿ ಒಂದು ಗಂಡು ಮಗುವಿಗೆ ಜನ್ಮ ನೀಡುವ ಹಾಗೆ ಮಾಡಿದ. ಇವಾಗ ಅದು ನನ್ನ ಮಗ ಅಲ್ಲ ಅಂತ ಹೇಳಿ ಆಮೇಲೆ DNA ಪರೀಕ್ಷೆ ಮಾಡುವವರೆಗೂ ಆ ಒಂದು ಪ್ರಕರಣ ಮುಂದುವರೆದಿತ್ತು. DNA ಪರೀಕ್ಷೆ ಮುಂದುವರೆದು DNA ಪರೀಕ್ಷೆಯಲ್ಲಿ ಆತನೇ ಹುಟ್ಟಿದಂತಹ ತಂದೆ ಅಂತ ಗೊತ್ತಾಗಿದ್ರೂ ಕೂಡ ಇವಾಗಲೂ ಆ ಒಂದು ವಿಚಾರದಲ್ಲಿ ಯಾವುದೇ ಬೆಳವಣಿಗೆಗಳು ಕಾಣ್ತಾ ಇಲ್ಲದಿರುವಂಥದ್ದು. ಆ ಮಗು ಇನ್ನೂ ತಬ್ಬಲಿಯಾಗಿ ಉಳಿದಿರುವಂಥದ್ದು. ಸೊ ಆ ಒಂದು ವಿಚಾರ ಅಲ್ಲಿ ಇರಲಿ. ಇವತ್ತು ನಡೆದಂತಹ ಮಣಿಪಾಲದಲ್ಲಿ ನಡೆದಂತಹ ಆ ಒಂದು ಘಟನೆಯಲ್ಲಿ ಏನು, ಒಂದು ಅಪ್ರಾಪ್ತ ಹೆಣ್ಣು ಮಗಳನ್ನು ಲಾಡ್ಜ್ಗೆ ಕರ್ಕೊಂಡು ಹೋಗಿದ್ದಾರೆ ಅಂತ ಆಕೆಯ ಹೆತ್ತವರಿಗೆ ಗೊತ್ತಾಗಿದೆ ತಡ ಆಕೆ ಹೆತ್ತವರು ಪೊಲೀಸರೊಂದಿಗೆ ಆ ಒಂದು ಲಾಡ್ಜ್ಗೆ ರೈಡ್ ಮಾಡಿದ್ದಾರೆ. ಮಾತ್ರ ಅಲ್ಲ, ರೆಡ್ ಹ್ಯಾಂಡ್ ಆಗಿ ಆ ಒಂದು ಬಿ ಜೆ ಪಿ ಮುಖಂಡನ ಮಗನನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿಯುವಂತಹ ಪ್ರಯತ್ನವನ್ನು ಮಾಡ್ತಾರೆ, ಹಿಡಿತಾರೆ. ಅಲ್ಲಿ ಬಚಾವಾಗಿದ್ದು ಬರೀ ಒಂದು ಹೆಣ್ಣು ಮಗು ಮಾತ್ರ ಅಲ್ಲ, ಇನ್ನು ಫ್ಯೂಚರಲ್ಲಿ ಆತ ಏನೆಲ್ಲ ಗನಾಂಧಾರಿ ಕೆಲಸವನ್ನು ಮಾಡಲಿಕ್ಕಿದ್ದ ಅವೆಲ್ಲದಕ್ಕೂ ಒಂದು ರೀತಿಯಲ್ಲಿ ಫುಲ್ ಸ್ಟಾಪ್ ಆಗಿದ್ದಾಗೆ. ಎಷ್ಟರವರೆಗೆ ಆತನನ್ನು ಜೈಲಿನಲ್ಲಿ ಇಡ್ತೀರಾ ಅಷ್ಟರವರೆಗೂ ಇಲ್ಲಿ ಹಿಂದೂ ಹೆಣ್ಣು ಮಕ್ಕಳು ಇರ್ಬೋದು. ಈ ಒಂದು ಸಮಾಜದಲ್ಲಿ ಹೆಣ್ಣು ಮಕ್ಕಳು ಸೇಫ್ ಅಂತ ನಾವು ಅಂದ್ಕೊಳ್ಬೋದು. ಇದು ಒಂದು ಬಿ ಜೆ ಪಿ ಮುಖಂಡನ ಮಗನ ಕಥೆ ಮಾತ್ರ ಅಲ್ಲ. ಇಲ್ಲಿ ನೋಡಿ, ಕಾಮುಕ ತಂದೆಗೆ ಕಾಮುಕ ಮಗನೇ ಜನಿಸ್ತಾನೆ ಹೊರತು ಡಾಕ್ಟ್ರು ಇಂಜಿನಿಯರ್ ಆಗೋಕ್ಕೆ ಸಾಧ್ಯ ಇಲ್ಲ. ಗಾದೆ ಮಾತೆ ಇದೆ, ಡಾಕ್ಟ್ರ ಮಗ ಡಾಕ್ಟ್ರು, ಇಂಜಿನಿಯರ್ ಮಗ ಇಂಜಿನಿಯರ್ ಅಂತ. ಸೊ ಕಾಮುಕ ಏನಿರ್ತಾನೆ ಆತನ ಮಗ ಕಾಮುಕನಾಗೆ ಹುಟ್ಟುತ್ತಾನೆ. ಆತನ ಚಾಳಿ ಅದೇ ರೀತಿಯಲ್ಲಿರುತ್ತೆ, 100ಕ್ಕೆ 50% ಆದರೂ ಅದೇ ರೀತಿಯಲ್ಲಿರುತ್ತೆ. ಯಾಕೆ ಒಂದು ವಿಚಾರನ ಹೇಳಬೇಕು ಅಂದರೆ, ಬಿ ಜೆ ಪಿ ಮುಖಂಡರ ಮಕ್ಕಳಿಗೆ ಯಾಕೆ ಇಷ್ಟೊಂದು ಕಾಮ ಅನ್ನುವಂಥದ್ದು. ಇದು ಬರೀ ನೋಡಿ, ನಾನು ಯಾವುದೇ ಆಧಾರಗಳಿಲ್ಲದೆ ಸುಮ್ಮನೆ ಬಿ ಜೆ ಪಿ ಮುಖಂಡರ ಮಕ್ಕಳು ಅಂತ ಹೇಳ್ತಾ ಇಲ್ಲ. ಇಲ್ಲಿ ನಾವು ಈ ಒಂದು ಕರಾವಳಿ ಅಂದರೆ ಉಡುಪಿ ಮಂಗಳೂರು ಕರಾವಳಿಗರಾಗಿ ನಾವು ಕೇಳ್ತಾ ಇದ್ದಂತಹ ವಿಚಾರಗಳಲ್ಲಿ ಪ್ರತ್ಯೇಕವಾಗಿ ಇವತ್ತು ಕೇಳ್ತಾ ಇರುವಂತಹ ವಿಚಾರ ಇನ್ನೊಂದು ಪುತ್ತೂರಿನಲ್ಲಿ ಕೇಳಿದಂತಹ ವಿಚಾರ. ಓಕೆ, ಕೃಷ್ಣ ಜೆ ರಾವ್ ಮತ್ತು ಇವತ್ತು ಕೇಳ್ತಾ ಇರುವಂತಹ ಆ ಹುಡುಗನ ಹೆಸರು ಶ್ರೀಶಾಂತ್. ಎರಡು ಕೂಡ ನೋಡಿ, ಬಿ ಜೆ ಪಿ ಮುಖಂಡರ ಮಗ ಅಂತ ವಾರ್ತೆಗಳು ಬರ್ತಾ ಇರುವಂಥದ್ದು. ಇತ್ತ ಶ್ರೀಶಾಂತ್ ಆಗಿರಲಿ, ಅತ್ತ ಕೃಷ್ಣ ಜೆ ರಾವ್ ಆಗಿರಲಿ, ಇಬ್ಬರು ಮಾಡಿದಂತಹ ಗನಾಂಧಾರಿ ಕೆಲಸಗಳು ಒಂದೇ. ಒಬ್ಬ ಧೈರ್ಯ ಮಾಡಿಕೊಂಡು ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದ, ಇನ್ನೊಬ್ಬ ಧೈರ್ಯ ಸ್ವಲ್ಪ ಕಡಿಮೆ, ಲಾಡ್ಜ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಪುಸಲಾಯಿಸ್ತಾ ಇದ್ದ. ನೋಡಿ, ಏನೋ ಒಂದು ಆ ಒಂದು ಹೆತ್ತವರು ಪುಣ್ಯ ಮಾಡಿರಬೇಕು, ಮಗಳನ್ನು ಕರ್ಕೊಂಡು ಹೋಗಿದ್ದಾರೆ ಅಂತ ಗೊತ್ತಾಗಿದೆ, ಏನೋ ಹೋಗಿ ಕೇಸ್ ದಾಖಲಿಸಿದ್ರು ಪೊಲೀಸರ ಮುಖಾಂತರ, ರೆಡ್ ಹ್ಯಾಂಡ್ ಆಗಿ ಹಿಡ್ಕೊಂಡು ಬಂದರು. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವಾರ್ತೆ ಇದೆ, ನೋಡ್ಕೊಂಬರೋಣ. ಮಣಿಪಾಲದ ಲಾಡ್ಜ್ನಲ್ಲಿ ಅಪ್ರಾಪ್ತೆಯ ಜೊತೆಗೆ ಬಿ ಜೆ ಪಿ ಮುಖಂಡನ ಪುತ್ರನೋರ್ವ ಸಿಕ್ಕಿಬಿದ್ದದ್ದು. ಈ ಬಗ್ಗೆ ಉಡುಪಿ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಪ್ರಕರಣ ದಾಖಲಾಗಿರುವಂಥದ್ದು. ಆರೋಪಿ ಕಟಪಾಡಿ ಮಣಿಪುರದ ನಿವಾಸಿ ಶ್ರೀಶಾಂತ್ ಪೂಜಾರಿ 20 ವಯಸ್ಸು ಎಂಬಾತನ್ನು ಪೊಲೀಸರು ಬಂಧಿಸಿ ಗುರುವಾರ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ನ್ಯಾಯಾಲಯವು ಆರೋಪಿಯನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರುವಂಥದ್ದು. ಸ್ಥಳೀಯ ಬಿಜೆಪಿ ಮುಖಂಡರೊಬ್ಬರ ಪುತ್ರನಾಗಿರುವ ಈತ ಅಪ್ರಾಪ್ತ ಬಾಲಕಿಯನ್ನು ಮದುವೆ ಆಗುವುದಾಗಿ ನಂಬಿಸಿ ಮಣಿಪಾಲದ ಲಾಡ್ಜ್ಗೆ ಕರೆದುಕೊಂಡು ಹೋಗಿದ್ದ ಎನ್ನಲಾಗಿದೆ. ಇದರ ಮಾಹಿತಿ ತಿಳಿದು ಬಾಲಕಿಯ ಪೋಷಕರು ನೇರವಾಗಿ ಪೊಲೀಸರೊಂದಿಗೆ ಲಾಡ್ಜ್ಗೆ ದಾಳಿ ಮಾಡಿದ್ದಾರೆ. ಈತ ಲಾಡ್ಜ್ಗೆ ಬಾಲಕಿಯ ನಕಲಿ ಆಧಾರ್ ಕಾರ್ಡ್ ನೀಡಿದ್ದ ಅಂತ ಕೂಡ ದೂರಿನಲ್ಲಿ ತಿಳಿಸಲಾಗಿದೆ. ಈ ಬಗ್ಗೆ ಮಾಹಿತಿ ತಿಳಿದ ಇನ್ನೋರ್ವ ಬಾಲಕಿಯು ಶ್ರೀಶಾಂತ್ ಪೂಜಾರಿಯ ವಿರುದ್ಧ ದೂರನ್ನು ದಾಖಲಿಸಿದ್ದಾಳೆ. ಆಕೆಯನ್ನು ಮದುವೆ ಆಗುವುದಾಗಿ ನಂಬಿಸಿದ ಶ್ರೀಶಾಂತ್ ಪೂಜಾರಿ ಲಾಡ್ಜ್ಗೆ ಕರೆದುಕೊಂಡು ಹೋಗಿ ಲೈಂಗಿಕ ದೌರ್ಜನ್ಯ ಎಸಗಿದ್ದ ಅಂತ ದೂರಿನಲ್ಲಿ ತಿಳಿಸಲಾಗಿದೆ. ನೋಡಿ ಯಾವ ರೀತಿಯಲ್ಲಿ ಕ್ರೌರ್ಯವನ್ನು ಮೆರೀತಾರೆ ನೋಡಿ.
ಒಂದು ರೀತಿಯಲ್ಲಿ ಇಲ್ಲಿ ಬಿ ಜೆ ಪಿ ನಾಯಕರುಗಳ ಮಕ್ಕಳು ಜನಸಾಮಾನ್ಯರ, ಪ್ರತ್ಯೇಕವಾಗಿ ಹಿಂದೂ ಹೆಣ್ಣು ಮಕ್ಕಳನ್ನು ದೌರ್ಜನ್ಯ ಎಸಗೋಕೆ ಅಂತಲೇ ಹುಟ್ಟಿಕೊಂಡಿರುವಂತಹ ನಾಯಕರುಗಳ ಮಕ್ಕಳ ಅನ್ನುವಂತಹ ಡೌಟ್ ಇವತ್ತು ಮೂಡ್ತಾ ಇರುತ್ತೆ. ನೋಡಿ, ಇಷ್ಟೊಂದು ಖಾರವಾಗಿ ನಾವು ಪ್ರತಿಕ್ರಿಯೆ ಕೊಡಲಿಲ್ಲ ಅಂದರೆ ಇನ್ಯಾವತ್ತೂ ಇದೆಲ್ಲ ಬಗೆಹರಿಸೋದಕ್ಕೆ ಸಾಧ್ಯ ಅಂತ. ನ್ಯಾಯಾಂಗ ವ್ಯವಸ್ಥೆ, ಕಾನೂನು ವ್ಯವಸ್ಥೆ ಇವೆಲ್ಲವೂ ಒಂದು ರೀತಿಯಲ್ಲಿ ಸಮಯ ತಗೊಳ್ಳುತ್ತೆ. ಆದರೆ ಆ ಒಂದು ಕಾನೂನು ವ್ಯವಸ್ಥೆಯಲ್ಲಿ ಆತ ಶಿಕ್ಷೆಗೆ ಒಳಪಟ್ಟು ಹೊರಗೆ ಬರುವುದಕ್ಕಿಂತ ಮೊದಲು ಈ ಒಂದು ಸಮಾಜ ಒಂದು ರೀತಿಯಲ್ಲಿ ಉದ್ಧಾರ ಆಗಿರಬೇಕು. ಇನ್ನಾದರೂ ನೋಡಿ, ದುಡ್ಡಿರುವವರು ಇರ್ಬೋದು ಅಥವಾ ರಾಜಕಾರಣಿಗಳ ಮಕ್ಕಳು, ಇವರೊಂದಿಗೆ ಸಲುಗೆಯನ್ನು ಹೊಂದಿರುವಂಥ ಹೆಣ್ಣು ಮಕ್ಕಳು ದಯವಿಟ್ಟು ತಮಗೆ ಕಳಕಳಿಯ ವಿನಂತಿ, ನೋಡಿ ಯಾರೂ ಕೂಡ ದುಡ್ಡಿದೆ ಅಂತೇಳಿ ಯಾರ ಜೊತೆನೂ ಹೋಗೋದಕ್ಕೆ ನಿಲ್ಲಬೇಡಿ. ಅವರು ನಿಮ್ಮನ್ನು ಎಷ್ಟೇ ಪ್ರೀತಿ ಅದು ಇದು ಅಂತ ನಾಟಕ ಮಾಡಿದರೂ ಅವರ ಒಳಗಿರುವುದು ಒಂದೇ, ಅವರಿಗೆ ನೀವು ಯೂಸ್ ಆ್ಯಂಡ್ ಥ್ರೋ. ಎಷ್ಟರವರೆಗೆ ನೀವು ಯೂಸ್ ಮಾಡೋಕ್ಕೆ ಸಿಗೋದಿಲ್ವೋ ಅಷ್ಟರವರೆಗೆ ನಿಮ್ಮ ಜೊತೆ ಇರ್ತಾರೆ. ನೋಡಿ, ಬೇಕಾದರೆ ಎಲ್ಲಿ ನಿಮ್ಮನ್ನು ಯೂಸ್ ಮಾಡ್ತಾರೆ ಅಲ್ಲಿ ನಿಮ್ಮನ್ನು ಬಿಸಾಡೇ ಹೋಗ್ತಾರೆ, ಇನ್ನೊಂದು ಹುಡುಗಿಯ ಪಕ್ಕಕ್ಕೆ ಹೋಗ್ತಾರೆ. ಅದೇ ನೋಡಿ ಆಗಿರೋದು, ಈ ಶ್ರೀಶಾಂತ್ ವಿಚಾರದಲ್ಲೂ ಆಗಿರೋದು ಅದೇ ಕೃಷ್ಣ ಜಯರಾವ್ ವಿಚಾರದಲ್ಲಿ ಆಗಿರೋದು ಅದೇ. ಆಮೇಲೆ ಆತನಿಗೆ ಡೌಟು, ಯಾಕಂತಂದರೆ ತಾನು ಏನು ಪೋಲಿ ಥರ ಮಾಡ್ತಾ ಇದ್ದೆ ಅದೇ ರೀತಿ ಅವಳು ಕೂಡ ಅಂತ ಅಂದ್ಬಿಟ್ಟು ನನ್ನ ಮಗು ಅಲ್ಲ ಅದು, ಯಾರ್ಯಾರ ಜೊತೆ ಮಲಗಿದಾಳ ಅವಳು ಅಂತ ವಿನಾಕಾರಣ ಕಂಪ್ಲೇಂಟ್ ಮಾಡಿದ್ದ ಆತ. ಕೊನೆಗೆ DNA ರಿಪೋರ್ಟನ್ನು ಆತನ ಮುಖಕ್ಕೆ ಎಳೆದು ಬಿಸಾಡಬೇಕಿತ್ತು. ನಿಜವಾಗ್ಲೂ ಈ ಒಂದು ವಿಚಾರ ನೋಡಿ, ಪುತ್ತೂರ ವಿಚಾರದಲ್ಲಿ ಬಹಳಷ್ಟು ಅಂದರೆ ಆ ಒಂದು ಕುಟುಂಬ ಬಹಳಷ್ಟು ನೊಂದು ಬೆಂದು ನೋಡಿ, ಎಲ್ಲ ಕಡೆ ಪತ್ರಿಕಾಗೋಷ್ಠಿ, ಮಾಧ್ಯಮದವರನ್ನು ಮೀಟ್ ಆಗೋದು, ಯಾವುದೇ ರಾಜಕಾರಣಿಗಳ ಬೆಂಬಲ ಅಲ್ಲಿ ಸಿಗೋದೇ ಇಲ್ಲ. ಪುತ್ತೂರು ಶಾಸಕರು ಎನಿಸಿಕೊಂಡವರು ಬಹಳಷ್ಟು ಗೌರವ ಇದೆ, ಆದರೆ ಈ ಒಂದು ವಿಚಾರದಲ್ಲಿ ಅವರು BJP ಪರವಾಗಿ, BJP ಮುಖಂಡರ ಪರವಾಗಿ ನಿಂತುಕೊಂಡಿದ್ದಾರೆ ಅನ್ನೋದು 100% ಸತ್ಯ. ಅದು ಏನೇ ಎಷ್ಟೇ ಅವರು ವಿರೋಧ ಮಾಡಲಿ, ಆದರೆ ಈ ಒಂದು ವಿಚಾರದಲ್ಲಿ ಯಾವತ್ತೂ ಈ ಒಂದು ವಿಚಾರ ಇತ್ಯರ್ಥವನ್ನು ರಾಜ್ಯ ಪಂಚಾಯತಿಕೆಯಲ್ಲಿ ಮುಗಿಸಿ ಕಾನೂನಾತ್ಮಕವಾಗಿ ಬೇಡ ಅಂತ ಹೇಳಿದರು, ಅವತ್ತೇ ಅವರು ಆ ಒಂದು ಏನು ಕೃಷ್ಣ ಜಯರಾವ್ ತಂದೆ ಏನಿದ್ದಾರೆ ಅವರ ಜೊತೆಗೆ ಅವರು ಒಂದು ರಾಜ್ಯ ಪಂಚಾಯತಿಗೆಯಲ್ಲಿ ಮುಗಿಸಿದರು. ಸೊ ಆ ಒಂದು ವಿಚಾರದ ನಂತರ ಶಾಸಕರು ಕೂಡ ಈ ಒಂದು ವಿಚಾರದಲ್ಲಿ ತಲೆನ ಹಾಕಿರಲಿಲ್ಲ. ಸೊ ಈ ಒಂದು ವಿಚಾರ ಶ್ರೀಶಾಂತ್ ಅವರ ವಿಚಾರ ಬಂದಾಗ ಸಡನ್ನಾಗಿ ನೆನಪಾಗಿರೋದು ಈ ಒಂದು ಪುತ್ತೂರಿನ ಪ್ರಕರಣ, ಪ್ರೀತಿಸಿ ವಂಚನೆ ಪ್ರಕರಣ. ಅದು ಕೂಡ ಇದೇ ರೀತಿಯಲ್ಲಿ ಇವಾಗ ಆ ಒಂದು ಹೆಣ್ಣು ಮಗುವಿಗೆ ಗಂಡು ಮಗು ಹುಟ್ಟಿಯಾಗಿದೆ, ಇನ್ನೂ ಕೂಡ ಆ ಒಂದು ವಿಚಾರದಲ್ಲಿ ಇತ್ಯರ್ಥ ಆಗಿಲ್ಲ. ಯಾವುದೇ ದೊಣ್ಣೆ ನಾಯಕನು ಕೂಡ ಈ ಒಂದು ವಿಚಾರದಲ್ಲಿ ಧ್ವನಿ ಆಗೋದಕ್ಕೆ ಹೋಗೋದಿಲ್ಲ. ಇವಿಷ್ಟೇ ನಡೆಯೋದು. ಇವಾಗ ನಡೆದಿರುವಂತಹ ವಿಚಾರ ನೋಡಿ, ಉಡುಪಿಯ ಯಾವುದೋ ಮಠದಲ್ಲಿ ಯಾವುದೋ ಏನೋ ಕ್ಷೇತ್ರದಲ್ಲಿ ಅದರಲ್ಲೂ ಇದ್ದಾರೆ. ಆಮೇಲೆ ಯಾವುದೋ BJP ಮುಖಂಡ ಕೂಡ ಆಗಿದ್ದಾನೆ ಅವನ ತಂದೆ. ಸೊ ಎಲ್ಲ ಪೊಲಿಟಿಷಿಯನ್ ಪವರ್ ಹಿಡ್ಕೊಂಡು ತನ್ನ ಮಗನನ್ನು ರಕ್ಷಣೆ ಮಾಡುವಂತಹ ಪ್ರಯತ್ನವನ್ನು ಖಂಡಿತವಾಗಿ ಮಾಡೇ ಮಾಡ್ತಾರೆ, ಯಾವುದೇ ಸಂಶಯ ಬೇಡ. ಇಲ್ಲಿ ಹೆಣ್ಣು ಮಕ್ಕಳಾಗಿದ್ದವರು, ಹೆಣ್ಣು ಮಕ್ಕಳ ಹೆತ್ತವರು ತಮ್ಮ ಮಕ್ಕಳನ್ನು ಶಾಲೆಗೆ ಇರ್ಬೋದು, ಕಾಲೇಜುಗಳಿಗಿರ್ಬೋದು ಕಳಿಸುವಂಥ ಸಂದರ್ಭದಲ್ಲಿ ಹದ್ದಿನ ಕಣ್ಣಿಟ್ಟು ವೀಕ್ಷಣೆ ಮಾಡ್ತಾಯಿರಿ. ನೋಡಿ, ಇಲ್ಲಿ BJP ಮಗ ಅಥವಾ ಹಿಂದುತ್ವ ಅದು ಇದು ಅಂತ ಹೋದರೂ ಹೆಣ್ಣು ಮಕ್ಕಳು ನಮ್ಮವರೇ, ಇಲ್ಲಿ ಬಲಿಪಶು ಆಗುವವರು ನಮ್ಮವರೇ. ಸೊ ಅದರಿಂದಾಗಿ ಇಲ್ಲಿ ಜಾತಿ ಧರ್ಮ ಭೇದ ಭಾವ ಯಾವುದು ಬೇಡ. ಇಲ್ಲಿ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡುವವನು ಆತ ಆರೋಪಿನೇ, ಯಾವ ಧರ್ಮದವನೇ ಆಗಿರಲಿ, ಆರೋಪಿ ಅಪರಾಧಿ ಆತನೇ. ಸೊ ಅದರಲ್ಲಿ ಆತನ ಕುಲ ಜಾತಿ ಪಂಗಡ ಧರ್ಮ ಹುಡುಕಿಕೊಂಡು ಹೋಗೋದು ಬೇಡ. ಇಲ್ಲಿ ಎಲ್ಲಿ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ ಅಲ್ಲಿ ಧ್ವನಿ ಎತ್ತೋಕೆ ನಾವು ಖಂಡಿತವಾಗಿಯೂ ಇರ್ತೇವೆ. ಅದೇನು ಉಡುಪಿ ವಿಚಾರ ಆಗಿರಲಿ, ಮಂಗಳೂರು ವಿಚಾರ ಆಗಿರಲಿ, ಪುತ್ತೂರು ವಿಚಾರ ಆಗಿರಲಿ, ಅಥವಾ ನಮ್ಮ ರಾಜ್ಯದ್ದು ಹೊರಗಡೆದು ಯಾವುದೇ ಆಗಿರಲಿ, ಇಂತಹ ವಿಚಾರಗಳಲ್ಲಿ ಖಂಡಿತವಾಗಿಯೂ ನಾವು ದಮನಿತರ ಪರವಾಗಿ, ದೌರ್ಜನ್ಯ ಆದವರ ಪರವಾಗಿ, ಅವರ ಬೆನ್ನೆಲುಬಾಗಿ ಖಂಡಿತವಾಗಿಯೂ ಸಮಾಜದ ಧ್ವನಿಯಾಗಿ ನಾವಿರ್ತೇವೆ. ಸ್ನೇಹಿತರೆ, ದಯವಿಟ್ಟು ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.